ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಏನು ಫೋಟೋಗಳು ಇಟ್ಕೊಂಡಿವ್ರುಗಳು. ರೂಮ್ ಮಾಡಿದೆ. ಸೊ ಇವಾಗ ಸಿಕ್ಕಿದೆ ಬಾಕ್ಸ್ ಕೈಗೆ, ಹಾಕ್ಸಕ್ಕೆ ಹೋಗ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಎಲ್ಲ ಕೆಲಸ ಕಾರ್ಯಗಳೆಲ್ಲ ಹೇಗೆ ನಡೀತಿದೆ? ನಾವು ಇವತ್ತು ಸಮಯ ಬಂದು 5:30 ಆಗಿದೆ. ತುಮಕೂರು ಫ್ಲೇವರ್ ಮೇಲಿದ್ದೀನಿ. ಬ್ಯಾಂಗ್ಳೂರು ತುಮಕೂರು ಹೈವೇ ಫ್ಲೇವರ್ ಮೇಲಿದ್ದೀನಿ. ಇವತ್ತು ರೈಡ್ ಏನಿದೆ ಅಂದರೆ ಧರ್ಮಸ್ಥಳ ಕಡೆಗೆ ಟೆಂಪಲ್ ರನ್ ರೈಡ್ಸ್. ಸ್ಯಾಟರ್ಡೇ ಇವತ್ತು ಸ್ಯಾಟರ್ಡೆ ಸಾಯಂಕಾಲ ಬಿಟ್ಟಿದ್ದೀವಿ. ನಾಳೆ ನೈಟ್ ಬರೋ ಥರ ಪ್ಲ್ಯಾನು. ಧರ್ಮಸ್ಥಳಕ್ಕೆ ಹೋಗಿ ಬರೋಣ ಅಂತ. ತುಂಬ ದಿನ ಆಯಿತು ವ್ಲಾಗ್ ಮಾಡಿ. ವ್ಲಾಗ್ಗಳನ್ನೆಲ್ಲ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡ್ತೀನಿ. ಆಮೇಲೆ ನನ್ನೊಂದು ಆಫ್ ರೋಡ್ದು ಒಂದು ವ್ಲಾಗ್ ಮಾಡಿ ವಿಡಿಯೋ ಬಿಟ್ಟಿದೆ. ಸೊ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಇನ್ಮೇಲೆ ಆ ಥರ ಆಫ್ ರೋಡು ಮಾಡ್ತೀನಿ. ಅಂದರೆ ನನಗೆ ಗ್ಯಾಂಗ್ಸ್ ಆ ಥರನೇ ಬೇಕು. ಆ ಥರ ಗ್ಯಾಂಗು ಇವಾಗ ಇದೆ, ಬಟ್ ಒಬ್ಬರ ಹತ್ರ ಒಂದು ಗ್ಯಾಂಗ್ ಇದೆ ಆ ಥರ. ಬಟ್ ಅವ್ರು ಒಬ್ಬರ ಹತ್ರ ಕಾಂಟಿನೆಂಟಲ್ ಇದೆಯಲ್ಲ, ಅವ್ರದ್ದು ಒಬ್ರದ್ದೇ ಪ್ರಾಬ್ಲಮ್ ಆಗಿರೋದು. ಮೀನ್ಸ್ ಅವ್ರ ಪಾಪ ಆಫ್ ರೋಡಲ್ಲಿ ಬರೋಕ್ಕೆ ಹಿಂಸೆ. ಸೊ ಅವರು ಪ್ಲ್ಯಾನ್ ಮಾಡ್ತಿದ್ದಾರೆ, ಆಫ್ ರೋಡು ಯಾವ್ದಾದ್ರು ಎಕ್ಸ್ಪಲ್ಷನ್ ತೊಗೊಳೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಅವ್ರು ತೊಗೊಂಡ್ಮೇಲೆ ಇನ್ನು ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ತಾ ಇರ್ತೀವಿ, ರೈಡ್ ಮಾಡ್ತಾ ಇರ್ತೀವಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಮಾಡಲ್ಲ ಸಬ್ಸ್ಕ್ರೈಬ್? ಬರೀ ವೀಡಿಯೋ ಮಾತ್ರ ನೋಡ್ಬಿಟ್ಟು ಹೋಗ್ತಿರಲ್ಲ. ಸಬ್ಸ್ಕ್ರೈಬ್ ಮಾಡಿ. ಯಾರಿಗೂ ಏನೋ ಆಗದೆ ಗಲೀಜು. ಸೊ ಒಂದು ಎಕ್ಸ್ಪಲ್ಸು, ಒಂದು ಹಿಮಾಲಯನು, ಒಂದು ಡ್ಯೂಕ್ 200, 3 ಗಾಡಿ ಹೋಗ್ತಿರೋದೀಗ. ಎವ್ರಿ ಗಾಡಿಗಳಿದೆ ಇವತ್ತು. ಸ್ಯಾಟರ್ಡೆ ಬೇರೆ ಅಲ್ಲ, 80 ಮೇಲೆ ಹೋಗೋಕ್ಕಾಗ್ತಿಲ್ಲ. ಟೀ ಬ್ರೇಕ್ ಹಾಕ್ಕೊಂಡ್ವಿ ಇಲ್ಲಿ. ಕತ್ಲಾದ್ಮೇಲೆ ನನ್ನ ಹೆಲ್ಮೆಟ್ ವೈಸರ್ ಕಾಣಿಸಲ್ಲ. ಸೊ ಇದು HD ಗ್ಲಾಸ್ 4K ಕಾಣಿಸುತ್ತೆ ರೋಡು. ಪಾಪ ಏನು ಫೋಟೋಗಳು ಇಟ್ಕೊಂಡಿವ್ರುಗಳು. ಇಲ್ಲ ಬ್ಯಾಚು. ಈಗ ಹಿಂದೆ ಕುಂತಿದ್ದೀನಿ, ಆರಾಮಾಗಿ ಕುತ್ಕೊಬೋದು. ಹಿಂದೆ ಲಗೇಜ್ ಕಟ್ಕೊಂಡ್ಬಿಟ್ಟಿದ್ದೀವಿ. ಮುಂದ್ಗಡೆ ಕುತ್ಕೊಂಡು ಓಡಿಸೋದಕ್ಕೆ ಬದಲು ಆರಾಮಾಗಿ ಹಿಂದ್ಗಡೆ ಕುತ್ಕೊಬೋದು. ಆರಾಮಾಗಿ ಹಿಂದೆ ಮರ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ. ಯಾವ ತಲೆನೋವಿಲ್ಲ. ರಾಜು ಕೊಟ್ಬಿಡಿ ಈ ಗಾಡಿ, ಆರಾಮಾಗಿ ಓಡಿಸ್ಕೊಂಡು ಹೋಗ್ತಾನೆ. ಅವ್ನಿಗೆ ಎಲ್ಲಿವರೆಗೂ ಕಟ್ ಕಾಣಿಸುತ್ತೋ ಅಲ್ಲಿವರೆಗೂ ಅವ್ನು ಗಾಡಿ ಓಡಿಸ್ತಾನೆ. ಆಮೇಲೆ ವಾಪಸ್ ನಂಗೆ ಕೊಡ್ತಾನೆ. ಅಲ್ಲಿವರೆಗೂ ಆರಾಮಾಗಿ ಕುತ್ಕೊಳ್ಳೋದು. ಹೋಯ್ತವನೆ ಆರಾಮಾಗಿ. ಒಂದು 80 ಹೋಯ್ತವನೆ. ಪೀಸಾಗಿ ಹೋಗ್ಲಿ ಬಿಡು, ಆರಾಮಾಗಿ ಹೋಗ್ಲಿ. ಸೊ ಕತ್ಲಾಯ್ತು. ಏನು ತೋರ್ಸೋದು, ಏನು ಬಿಡೋದು ಏನು ಗೊತ್ತಾಗ್ತಾ ಇಲ್ಲ. ಇವನು ಯಾರು ಗುರು? ಇವನು ಡಿವೈಡರ್ ಹಚ್ಕೊಂಡು ಈ ಕಡೆ ಬಂದ್ಬಿಟ್ಟು ಆ ಕಡೆಯಿಂದ ಒಂದೇ ಸತಿ. ಯಪ್ಪ, ಕೊನೆಗೆ ಬರೀ ಬಂಪರ್ ಒಂದು ಹೋಗೈತೆ. ಅದೆಲ್ಲಿಂದ ಬಣ್ಣೋ ಹಂಗೆ ನುಗ್ಗುದ್ನೋ ಇಲ್ಲ ಇಲ್ಲಿ ಹೊಡೆದು ನಿಲ್ಸಿದ್ನೋ. ಗಾಯ್ಸ್, ಈಗ ಇಲ್ಲಿ ಬೇಲೂರು ರೋಡಲ್ಲಿದ್ದೀವಿ. ಇಲ್ಲಿ ಏನಾಗಿದೆ ಅಂದರೆ, ನಾನು KTM ಗಾಡಿಗೆ ಒಂದು ಹಳ್ಳ ಐತಂತ ಹಳ್ಳ ಇಳಿಸಿದ್ದಾರೆ. ಹಳ್ಳ ಇಳಿಸಿ ಇಲ್ಲಿ ಪೆಟ್ರೋಲ್ ಹಾಕ್ಸೋಕೆ ಬಂದ್ವಿ. ನೋಡಿದ್ರೆ ಕೂಲೆಂಟ್ ಫುಲ್ ಲೀಕ್ ಆಗ್ತಾಯಿದೆ. ಸೊ KTM ಫೋನ್ ಮಾಡಿ ಕೂಲೆಂಟ್ ಅದು ರೇಡಿಯೇಟರ್ ಚೇಂಜ್ ಮಾಡಬೇಕು ಅಂತ. ಏನು ಲೀಕ್ ಆಯ್ತೈತೆ. ಅಲ್ಲೇ
KTM ಅವ್ರು ಕಾಲ್ ಮಾಡಿದ್ದೀವಿ, ನೋಡೋಣ ಅವ್ರೇನು ಹೆಲ್ಪ್ ಮಾಡ್ತಾರೆ ಅಂತ. ಅಣ್ಣ ಅದೇನೇ ಇವಾಗ ನೀವು ಹೇಳ್ಬೇಕು ಏನಂತ. ಹಾಂ ಹೌದಾ, ಊಟ ಮಾಡಿ ರೂಮ್ ಮಾಡ್ರಿ ಮಲ್ಪ ಹೆಂಗಾಗುತ್ತೆ ಬರೀ ಹಂಗೆಲ್ಲ ಆಗುತ್ತೆ. ಬೆಳಿಗ್ಗೆ ಇದು ಓಪನ್ ಆಗೋದೇ ಗ್ಯಾರೇಜ್ ಓಪನ್ ಆಗೋದೇ 9ರಿಂದ 10 ಗಂಟೆ ನಾಳೆ ಭಾನುವಾರ. ಇವಾಗ ಅದು ಸ್ಟಾಕ್ ಇದೆ ಇಲ್ಲ ಅಂತ ಬೆಳಿಗ್ಗೆ ಹೇಳ್ತೀರಾ ನೀವು? ಅಲ್ಲ ಯಾರು ಎಮರ್ಜೆನ್ಸಿ ಇರೋಣ, ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಕೊಡ್ತೀವಿ. ಗಾಡಿ ಹೀಟ್ ಆಗ್ತಿದೆ, ಈಗ ಆಫ್ ಆಗುತ್ತೆ. ಸೊ ರೇಡಿಯೇಟ್ರನ್ನ ಇಲ್ಲಿಗೆ ತೊಗೊಂಬಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿಂದ ತೊಗೊಂಡೋಗಿ ಶೋರೂಮ್ ಹತ್ರ ತೊಗೊಂಡು ಫಿಟ್ ಮಾಡಿಸ್ಬೇಕು. ವೆಯ್ಟ್ ಮಾಡ್ತಾ ಇದ್ದೀನಿ ತಂದ್ಕೊಡ್ಲಿ ಅಂತ. ಸೊ ಇವಾಗ ಸಿಕ್ಕಿದೆ ಬಾಕ್ಸ್ ಕೈಗೆ, ಹಾಕ್ಸಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಎಲ್ಲೋ ಗ್ಯಾರೇಜ್ ಹತ್ರ ಬಾ ಅಂತ ಹೇಳಿದ್ದಾರೆ. ಕೊನೆಗೂ ಸಿಕ್ಕಿದೆ. ಹೆಂಗೋ ಇಲ್ಲೆಲ್ಲ ಲಿಂಕ್ ಆಯಿತು, ಇಲ್ಲ ಅಂದರೆ ಸಿಗ್ತಾನೆ ಇರಲಿಲ್ಲ ಅಂದ್ಕೊಳ್ಳಿ. ಇಲ್ಲಿಗೆ ಮನೆ ಹತ್ರ ಬಂದಿದ್ವಿ. ಇವರು ಯಾವುದೋ ನರ್ಸ್ ಇದೆ. ಏನು ಗುರು KTMಗಳು ಇಷ್ಟ ಇಟ್ಕೊಂಡವ್ರು. ಇಲ್ಲೊಂದು ಆರ್ಸಿ, ಅಲ್ಲೊಂದು ಆರ್ಸಿ, ಅಲ್ಲೊಂದು ಡ್ಯೂಕು. ಗ್ಯಾರೇಜ್ ಗುರು ಇದು ಮಚ್ಚ, ಗ್ಯಾರೇಜ್ ಕಣೋ. ಲೈವ್ ಮೋಟರ್ಸ್. ಅದು ನೋಡ್ಬಿಟ್ಟೆ ಅವ್ರು ಹೇಳಿರ್ತಾರೆ ಮೇ ಬಿ, ಅದಕ್ಕೆ. ಇದು ಯಾಕಂದರೆ ಬರೀ KTM ಮಾಡೋದು ಅನ್ಸೋದು, ಅದಕ್ಕೇ ಟಕ್ಕಂತ ಬೇಗ ಸ್ಟಾಕ್ ತರಿಸ್ಕೊಟ್ಟಿರೋದು. ನಂಗೆ ಗೊತ್ತಿರಂಗೆ ಶೋರೂಮಲ್ಲಿ ಕೆಲಸ ಮಾಡ್ತಿದ್ದವ್ರು ಇವಾಗ ಇವರೇ ಹಾಕೊಂಡವ್ರೆ ಅನ್ಕೊಂತೀನಿ ಬ್ರೋ. ಹೌದು, ಬರೀ KTM ಅಷ್ಟೇ ವರ್ಕ್ ಮಾಡೋದು. ಇಲ್ಲ ಡೈರೆಕ್ಟಾಗಿ ಒಂದು ಹಳ್ಳಕ್ಕೆ ಬಿಟ್ವಿ ಅಣ್ಣ, ಅದೇ ಮಡ್ಗಾಡ್ ಹೊಡೆದಿರೋದು, ಬೋಲ್ಟ್ ಹೊಡೆದಿರೋದು. ಯಾವ್ದ್ರದ್ದು? ಮಡ್ಗಾಡ್ ಬೋಲ್ಟ್ ಐತಲ್ಲ, ಓ ಅವರು ಇನ್ನೊಬ್ರು ವಿಡಿಯೋ ಕಳಿಸಿದ್ವಿ, ಅವರು ಅದೇ ಹೇಳಿದ್ರು ಮಡ್ಗಾಡ್ ಬೋಲ್ಟ್. ನಿಧಾನಕ್ಕೆ ಮಾತಾಡ್ರಿ, ಪಕ್ಕ ಬಿಡು, ಆಯ್ತು ನೋಡೋಣ. ಇಲ್ಲ ಅವನು ಎದ್ದೇಳಲ್ಲ ಬೆಳಗ್ಗೆ, ಸುಮ್ಮನೆ ಇರ. ಇಷ್ಟೊತ್ತೇನಿಲ್ಲ, ಇನ್ಮೇಲೆ ಹೋಗೋದೇ ಇರೋದು. ನಿಂದು ಟಯರ್ಡ್ ಆಗುತ್ತೆ. 110 ಯಾವ ರೂಟು? ಹಾಂ, ಹಂಗೆ ಹೋಗೋದು ಚಾರ್ಮುಡಿಗೆ. ಸಕಲೇಶ್ಪುರ ಡಬಲ್ ರೂಟ್ ಮಾಡೋ ಚೆನ್ನಾಗಿಲ್ವ ಬ್ರೋ? ಅದು ಚೆನ್ನಾಗೈತೆ, ಆದರೆ ಒಂದು ಸ್ವಲ್ಪ ದೂರ ಆ ಕಡೆಯಿಂದ ಚೆನ್ನಾಗಿಲ್ಲ. ಮಲಗಿದ್ರಾ? ನೀವು ಬ್ರೋ ಇದು ಗ್ಯಾರೇಜ್ ಏನೋ ಅಥವಾ ಅಲ್ಲಿ KTM ವರ್ಕ್ ಮಾಡ್ತೀರಾ? ನಾನು ಮುಂಚೆ KTM ಶೋರೂಮ್ 3 years ವರ್ಕ್ ಮಾಡಿದೆ. ಓಕೆ, ಇವಾಗ ಸೊಂಟ ಹಾಕೊಂಡಿರಾ? ನೀವು ಕರೆಕ್ಟಾಗಿ ಬೋಲ್ಟ್ ಹೊಡೆದಿರೋದು, ಅಲ್ಲಿ ಹೋಲ್ ಆಗಿದೆ, ಬೋಲ್ಟ್ ಉಲ್ಟಾ ಹಾಕ್ಸ್ಬಿಡಿ. ಇಲ್ಲಪ್ಪ, ಅದೇನಾಗಿದೆ ಅಂದರೆ ಸಡನ್ನಾಗಿ ಆಫ್ ಮಾಡೋದಲ್ಲ ಗಾಡಿ, ಎಷ್ಟು ಲಾಂಗ್ ಬಂದು ಅದಕ್ಕೆ ಬಬಲ್ಸ್ ಬಂದು ಈಚೆ ಬಂದಿರೋದು. ಹಂಗೂ ಆಗಲ್ವಾ? ಆಗಿಲ್ವಾ? ಯಾಕೆ ಕೈ ಇದಲ್ವಾ? ಸೊ ಈಗ ಗಾಡಿ ರೆಡಿ ಮಾಡಿಸ್ಕೊಂಡ್ವಿ, ರೇಡಿಯೇಟರ್ ಫಿಕ್ಸ್ ಮಾಡಿಕೊಟ್ರು ಆಗಿದ್ದು. ಸೊ ಮಧ್ಯರಾತ್ರಿ ಹೊಸ ತಗೊಂಬಂದು ಕೊಟ್ಟು ರೆಡಿ ಮಾಡಿ ಕೊಟ್ಟಿದ್ದಾರೆ. ಈಗ
ರೆಡಿ ಮಾಡಿ ಕೊಟ್ಟಿದ್ದಾರೆ ಗಾಡಿ. ಇವಾಗೆಲ್ಲ ಹೊಸದು ಹಾಕಿದ್ದಾರೆ. ಎಲ್ಲ ಒಳ್ಳೇದಾದರೆ ಸಾಕಪ್ಪ, ದೇವಸ್ಥಾನಕ್ಕೆ ಆರಾಮಾಗಿ ನೆಮ್ಮದಿಯಾಗಿ ದರ್ಶನ ಮಾಡ್ಕೊಂಡ್ರೆ ಸಾಕು. ಇವಾಗ ಬೆಳಗ್ಗೆ ಬೇರೆ ಏನು ಪ್ಲ್ಯಾನ್ ಇಲ್ಲ, ನಮ್ಮ ದೇವಸ್ಥಾನ ಮಾತ್ರ. ಮುಂಚೆ ಅಲ್ಲಿ ಹೋಗೋಣ ಅಂತ ಇತ್ತು. ಬಾ ಬಾ ಬಾ. ನಾನು ನಿಮಗೆ ಇನ್ನೇನು ಇಲ್ಲೇನು ತೋರಿಸಲ್ಲ, ಕತ್ಲಾಗೋಗಿತ್ತು, ಎಲ್ಲ ಸ್ಟ್ರೈನ್ ಬೇರೆ ಆಗೋಗೈತೆ. ನೋಡೋಣ ಬೆಳಗ್ಗೆ ಸಿಗ್ತೀನಿ ನಿಮಗೆ, ಬೆಳಗ್ಗೆ ವಿಡಿಯೋ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್.